ಬದುಕಿರ್ತೀನಿ ಅಂದೆ. ಸರಿ, ನಾನು ಈಗಲೇ ಹೋಗಿ ಜಾನಿ ಹತ್ರ ಸಾರಿ ಕೇಳ್ತೀನಿ. ಬಾಯ್ ಗೌಡ್ರ. ಇಷ್ಟಿಯಾ ಅಂದ್ರೆ ಬಾಯ್ ಅಂದಿ. ಬಾಯ್. ಅತ್ಯವ್ವ ಹಿಂಸೆ ಕೊಟ್ಟಿ. ನಾನೇ ಅವ್ರ ಕಾಲು ತೊಳ್ದಿತ್ತು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ನಾಳೆ ಚಂದನವ್ರಿಗೆ ಸಾನೇ ಹಿಂಸೆ ಕೊಡ್ತೀನಿ. ಶಂಕರೇಶ್ವರ, ಉಟ್ಮಲ್ಲಿ ಟಪೋರಿಯಾಗಿ ಬದಲಾಗಕ್ಕ ನಮ್ಮವ್ವ ಕಾರಣನ. ಅವ್ವಾ ಅವ್ವಾ ಅವ್ವಾ, ಎಂಥ ಒಳ್ಳೆ ಸೊಸೆನ ಟಪೋರಿಯಾಗಿ ಬದಲಾಯಿಸ್ಬಿಟ್ಟೆ. ಈ ವಿಷಯನ ಈಗಲೇ ಮಧುರ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಕಾಲು ಹಲೋ ಗೌಡ್ರ. ಮಧುರ ಅವ್ರೆ, ಪುಟ್ಮಲ್ಲಿ ಬದಲಾಗ ಕಾರಣ ನಮ್ಮವ್ವ. ಏನ್ ಹೇಳ್ತಿದ್ರ ಗೌಡ್ರ? ಹ್ಞೂ ಮಧುರ ಅವ್ರೆ, ಈಗ ತಾನೇ ಪುಟ್ಮಲ್ಲಿ ಫೋನ್ಲಿ ನಮ್ಮವ್ವನ ಜೊತೆ ಮಾತಾಡ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡಿನಿ. ನೀವು ಯಾನು ತಲೆ ಕೆಡಿಸ್ಕೋಬೇಡಿ, ನಾಳೆಗೆ ಇದಕ್ಕೆ ನಾನೇ ಒಂದು ಪರಿಹಾರ ಕೊಡ್ತೀನಿ. ಸರಿ ಗೌಡ್ರ. ಜಾನಿ, ನಾಳೆನೇ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಸಿಗುತ್ತೋ ಇಲ್ಲ ರಾತ್ರಿ ನಡೆಯೋದು ಬೆಳಗ್ಗೆಯಿಂದನೇ ಶುರು ಆಗುತ್ತೋ ಒಂದು ಗೊತ್ತಿಲ್ಲ. ಶಂಕರೇಶ್ವರ, ಒತ್ತಾರೆ ತಕ್ಕತ್ತವನೆ ಅಂತ ಕೋಪ ಮಾಡ್ಕೋಬೇಡ ತಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದನ್ನು ತಕೊಂಡ್ರೆ ಧೈರ್ಯ ಬರ್ತದೆ, ಇಲ್ಲ ಅಂದ್ರೆ ನಮ್ಮ ಮೌನ ಎದುರಿಸೋದು చాలా ಕಷ್ಟ ಆಯ್ತದೆ. ಏನುಡ ದನ ಕಾಯವನೆ ಹುಷಾರಿಲ್ಲ ಬಿರ್ನೆ ಬಾ ಅಂತ ಫೋನ್ ಮಾಡಿದ್ಯಲ್ಲ, ನಿನಗೆ ಏನ್ ಬಂದಿರೋದಂತ ದೊಡ್ಡ ರೋಗ? ಯಾಕವ ಹಿಂಗ್ ಮಾಡ್ದೆ? ಎತ್ತ ಮಗನ ಬಾಳ್ನ ಹಾಳು ಮಾಡಂತ ದುರ್ಬುದ್ಧಿ ನಿಂಗೆ ಯಾಕೆ ಬಂತು? ನಾನೇನುಡ ಅಂತದ್ ಮಾಡ್ದೆ? ಯಾನು ಮಾಡ್ದ್ಯ? ಉಸಿರು ಬಿಟ್ರೆ ಸಾಕು ಮೂಲ ಸೇರ್ಕತಿದ್ ನಿನ್ ಸೊಸೆನ ಟಪೋರಿ ಮಾಡ್ದಲ್ಲ ಸರಿಯಾ? ಮಂತ್ರ ಹೇಳ್ತಿದ್ದು ಬಾಯಲ್ಲಿ ಬೈಗಳು ಬರೋ ಥರ ಮಾಡ್ದಲ್ಲ ಅದು ಸರಿಯಾ? ತರಕಾರಿ ಕತ್ತರ್ಸಕ್ ಹಿಡಿಯೋ ಚಾಕುನ ಬೇರೆಯವ್ರನ್ನ ಕತ್ತರ್ಸಕ್ ಹಿಡಿಯಂಗ್ ಮಾಡ್ದಲ್ಲ ಇದು ಸರಿಯಾ? ಅದ್ರ ಬದಲು ನನ್ನ ಪ್ರಾಣ ಕೇಳಿದ್ರೆ ಕೊಟ್ಟು ಬಿಡ್ತಿದ್ನಲ್ಲವ. ಪಾಪಣ್ಣ, ಇದ್ರಲ್ಲಿ ಅತ್ಯವಂತ ಏನೂ ತಪ್ಪಿಲ್ಲ ಅನ್ನಿ. ನಿಮ್ಮನ್ನ ಉಳಿಸ್ಕೊಳಕ್ಕೋಸ್ಕರ ನಾನೇ ಹಂಗ್ ಮಾಡ್ದದು. ನಿಮ್ಗೆ ಸಾಡೆ ಸಾತಿ ಅದೇ ಶನಿ ಎಗ್ಲೇರ್ಬಿಟ್ಟವನಿ ಅಂತ 500 ಹೇಳಿದ್ರಂತೆ. ಹೂ ಕೂಡ ಅದು ಪರಿಹಾರ ಆಗ್ಬೇಕು ಅಂದ್ರೆ ಪುಟ್ಮಲ್ಲಿ ಟಪೋರಿಯಾಗಿ ಬದಲಾಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಅವಳಂಗ್ ಮಾಡಿದ್ಲು. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ನೀನ್ ಫೋಟೋದಲ್ಲಿ ಇರ್ತಿದ್ದೆ. ಇದೆಲ್ಲ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಆನೇನೋ ಮಾತಾಡ್ಬಿಟ್ಟು ನನ್ನ ಕ್ಷಮಿಸ್ಬಿಡವ. ನೀವಿಬ್ರು ನನ್ನ ಪ್ರಾಣ ಕಾಪಾಡಿದ ದೇವತೆಗಳು. ಪಾಪಣ್ಣ, ಹಂಗೆಲ್ಲ ಹೇಳ್ಬೇಡಿ, ಅದು ನಮ್ ಕರ್ತವ್ಯ. ನಿಮ್ಗೆ ಒಳ್ಳೇದಾಯ್ತದೆ ಅಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ. ಸದ್ಯ ವಿಷಯ ತಿಳಿದಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಪುಟ್ಮಲ್ಲಿ ಅವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ಬಿಡೋದು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ನೀವು ನಿಮ್ಮ ಅಮ್ಮನ ಕರೆಸಿ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೂ ಪುಟ್ಮಲ್ಲಿ ಅವರೇ, ನಿಮ್ ಟಪೋರಿ ವ್ರತಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಯಾರು ಸಿಗ್ಲಿಲ್ವಾ? ಸಿಗ್ತಾ ಇದ್ರು ಅನ್ನಿ, ಅದ್ರ ಕೆಲಸ ಇಲ್ದೆ ನಾಳೆ ಇರ್ತಾರ ಅಟ್ಟಿಲೇ ಇರೋ ನಿಮ್ಮನ್ನ ತರ್ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡುದು. ಹಾಯ್ ಪಾಪು. ನಾನು ಪಾಪ ಅಲ್ಲ, ಪಾಂಡು ಪುಟ್ಮಲ್ಲಿ. ಸಾರಿ ಪಾಂಡುಪುರ ಪುಟ್ಮಲ್ಲಿ ಅವರೇ, ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದ್ದೀರಾ? ನಮ್ ಬಾಬಣ್ಣಗೆ ಏನೋ ಆಗದೇನಿ, ಅದಕ್ಕೆ ಒಂದ್ ತರ ಆಡ್ತಾವ್ರೆ. ಪುಟ್ಮಲ್ಲಿ ಅವರೇ, ಅವ್ರು ಯಾವಾಗ ತಾನೇ ಸರಿಯಾಗಿದ್ದಾರೆ ಹೇಳಿ? ಅದಕ್ಕೆ ನಾನು ಹೇಳೋದು ಅವ್ರನ್ನ ಬಿಟ್ಟು ನನ್ನ ಜೊತೆ ಬಂದ್ಬಿಡಿ ಅಂತ. ಅವ್ರನ್ನ ಬಿಟ್ಟು ನಮ್ಮ ಮನೇಲಿ ಬಂದು ಇದ್ಬಿಡಿ ಎಂದೆ. ಸ್ವಲ್ಪ ದಿನ ದೂರ ಇದ್ರೆ ಅವ್ರಿಗೆ ಬುದ್ಧಿ ಬಂದು ಸರಿ ಹೋಗ್ತಾರೆ. ಅಷ್ಟಕ್ಕೂ ನಿಮ್ ಬಾಬಣ್ಣ ಬೇಜಾರಾಗುವಂಥದ್ದು ಏನ್ ಮಾಡಿದ್ರು? ನಮ್ ಬಾಬಣ್ಣ ಯಾವಾಗ್ಲೂ ನನ್ ಮಗನ್ ಸಿನಿಮಾ ಅನ್ಬೇಕು ಐಟಮ್ಸ್ ಆಗಿರ್ಲೇಬೇಕು, ಹುಡುಗಿಯರ್ ಅಂದ್ಮೇಲೆ ಮಿಡ್ಲಿ ಹಾಕೊಳ್ಳೇಬೇಕು ಅಂತ ನನಗೆ ಮಿಡಿ ಹಾಕೊಳಕ್ ಹೇಳ್ತಾರೆ. ಹೌದಾ? ಹಾಗಾದ್ರೆ ಹಾಕೊಂಬಿಡಿ. ಹಾಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿ. ನೀವು ಯಾವಾಗಲೂ ಅಂಗಡಿ ಮುಂದೆ ನಿಲ್ಸಿರೋ ಗೊಂಬೆ ಥರ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಚಂದನವರೇ ಅನ್ನೋದನ್ನ ಕೇಳೋಕೆ ಒಂದು ಚಂದ. ಅಂತದ್ರಲ್ಲಿ ಅವರು ಮಿಡ್ಡಿ ಹಾಕು ಅನ್ನೋದು ಸರಿನಾ? ಚಂದನವ್ರೆ, ನೀವೇ ಏನಾದ್ರು ಮಾಡಿ ನಮ್ ಬಾಬಣ್ಣ ಸರಿ ಹೋಗಂಗ್ ಮಾಡಿ ಪ್ಲೀಸ್. ಇಲ್ಲಿರೋದು ಪ್ಲೀಸ್ ಅಲ್ಲ, ಪ್ಲೀಸ್ ಹಿಡಿದ್ರಿ ಚಾಡ. ಮಲ್ಲಿಯವರೇ, ಗೌಡ್ರ ಏನಾದ್ರು ಅಮಾವಾಸ್ಯೆ ದಿನ ಹುಟ್ಟಿದಾರ? ನಂಗೆ ಗೊತ್ತಿಲ್ಲ ಚಂದನವ್ರೆ, ಇರಿ ನಮ್ಮ ಅತ್ತೆ ಒಂದು ಫೋನ್ ಮಾಡಿ ಕೇಳ್ತೀನಿ. ಅದೆಲ್ಲ ಏನು ಬೇಡ ಬಿಡಿ ಪುಟ್ಮಲ್ಲಿ ಅವರೇ, ನಾಳೆ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಹಾಕಿ ಕೇಳಿದೆ. ಹುಷಾರು ಪುಟ್ಮಲ್ಲಿ ಅವರೇ, ಅಮಾವಾಸ್ಯೆ ದಿನ ಹುಟ್ಟಿದವ್ರಿಗೆ ದೆವ್ವ ಹಿಡ್ಕೊಳುತ್ತಂತೆ. ಚಂದನವ್ರೆ, ನೀವೇನೇನೇ ಹೇಳಿ ಎದುರಿಸ್ಬೇಡಿ. ನನಗೆ ದಯ್ಯಗಳು ಅಂದ್ರೆ ಸಾನಿ ಡಿಯರು. ಡಿಯರ್ ಅಲ್ಲ, ಡಿಯರು. ಹಿಡಿದ್ರಿ ಚಾಡ.
ಮುಲ್ಲಿಯವರೇ ನಿಮಗೆ ಭಯ ಆಗಬಾರ್ದು ಅಂದ್ರೆ ನನ್ನನ್ನು ಇಟ್ಕೊಂಬಿಡಿ. ಅಂದ್ರೆ ನಿಮಗೆ ಭಯ ಆಗುತ್ತಲ್ಲ ಅದಕ್ಕೆ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂದೆ. ಹಂಗಂದ್ರಿ ಹಂಗಾರ ಸರಿ ಬಿಡಿ. ಶನಿ ಬಾಯ್ ಓ ಏನೋ ರಕ್ಕೆ, ನೀವು ರಿಂಗ್ ಮಾಸ್ಟರ್ ಮನೆಗೆ ಎಂತಾದ್ರೂ ಹೋಗಿದ್ರಾ? ಇಲ್ವಲ್ಲೋ, ಯಾಕೋ ಏನಾಯ್ತು? ರಿಂಗ್ ಮಾಸ್ಟರ್ ವಿಷಯ ಜಾನಿ ಬಾಯಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹೀಗೆ ಸುಮ್ಮನೆ ಕೇಳಿದಷ್ಟೇ. ನೀನು ಹೋಗಿದ್ಯಾ? ನಾನು ಅಲ್ಲಿಂದಲೇ ಬರ್ತಾ ಇದ್ದೇನೆ. ಗೌಡ್ರು ಹೇಗಿದ್ದಾರೆ? ತಲೆನೋವು ಕಡಿಮೆ ಆಯ್ತಂತ? ನಾನು ಔಷಧಿ ಕೊಟ್ಟ ಮೇಲೆ ಸರಿಯಾಗದೆ ಇರ್ತದ. ಐ ಲೈಕ್ ಇಟ್. ಜಾನಿ ಬಾಯ್, ನೀವು ಹೊಡೆದಿದ್ದರ ರೀಸನ್ ಎಂತಂತ ಕೇಳ್ಬೋದಾ? ಲೇ, ಅದೇನೋ ಪ್ರಯೋಗ ಮಾಡ್ತೀನಂತ ಗೌಡ್ರಿಗೆ ಔಷಧಿ ಕುಡಿಸ್ದಾಗಿಂದ ಅವರು ಕೈಯಲ್ಲಿ ಮಿಡ್ಡಿ ಇಟ್ಕೊಂಡು ಯಾವುದೇ ಹೆಣ್ಮಕ್ಳು ಕಂಡ್ರು ನನ್ನ ಮಗನ್ ಸಿನಿಮಾ ಅಂದಮೇಲೆ ಐಟಮ್ ಸಾಂಗ್ ಇರಬೇಕು, ಹುಡುಗಿರು ಅಂದಮೇಲೆ ಮಿಡ್ಡಿ ಹಾಕೊಳ್ಬೇಕು ಅಂತ ಓಡಾಡ್ತಿದಾರ ಕಣ. ಹೌದಾ? ನಾನು ಆ ಮನುಷ್ಯನಿಗೆ ತಲೆನೋವು ಕಮ್ಮಿ ಆಗಲಿಕ್ಕೆ ಔಷಧಿ ಕೊಟ್ಟದ್ದು, ಆ ಜನಕ್ಕೆ ಮರಳಿಡ್ತಿದ್ದೆ ಅಂತ ಯಾರಿಗೆ ಗೊತ್ತು? ಲೇ, ನೀನು ಮೊದಲೇ ಹಾಫ್ ಮೆಂಟ್ಲು, ನೀನು ತಯಾರಿಸೋ ಔಷಧಿನೂ ಹಾಗೆ ಇರುತ್ತೆ. ಜಾನಿ ಬಾಯ್, ನಾನು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ, ಫಾರ್ಮುಲಾಗಳನ್ನು ಕಂಡುಹಿಡಿತಾ ಇರ್ತೇನೆ. ನಿಮ್ಮ ಹಾಗೆ ನಾಲಾಯಕನ ನಮ್ಮನೆ ನನಗೆ ಮನೆಯಲ್ಲಿ ಕೂರ್ಲಿಕ್ಕೆ ಆಗುದಿಲ್ಲ. ಐ ಲೈಕ್ ಇಟ್. ಲೇ, ನಾನು ಮನೇಲಿ ಸುಮ್ಮನೆ ಕೂತಿರ್ಬೋದು, ಆದ್ರೆ ನಿಂತರ ಬೇರೆಯವ್ರು ಹುಚ್ಚಿಡ್ಸಲ್ಲ ಕಣ. ಅಲ್ಲ ಕಣೋ ರಕ್ಕೆ, ಈ ಗೌಡ್ರನ್ನ ಹೆಂಗೋ ಸರಿ ಮಾಡೋದು? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮಿಟ್ಟಿಯ ಕೃಷಿ ಕುಣಿಸ್ಬೇಕಷ್ಟೇ. ಲೇ, ನಮ್ಮ ಹೆಣ್ಮಕ್ಳು ನೀನು ಕಂಟ್ರೋಲ್ಮೆಂಟಲ್ಲಿ ಸಿಗೋ ಆಂಗ್ಲೋ ಇಂಡಿಯನ್ಸ್ ಹೆಣ್ಮಕ್ಳು ಅನ್ಕೊಂಡ್ಯೇನೋ? ಎಂತ ಅವಸ್ಥೆ ಇದು ಜಾನಿ ಬಾಯಿ. ಪಟಾಪಟಿ ಚಡ್ಡಿ ಹಾಕ್ಲಿಲ್ಲ ಅಂತ ಹೇಳಿ ಆ ರಿಂಗ್ ಮಾಡಿ ಹೊಡಿತಾರೆ, ಮಿಡ್ಡಿ ಹಾಕಿದ್ರೆ ನೀವು ಹೊಡಿತೀರಾ. ನಾನೆಂತ ಒರೆಸ್ಕೊಳ್ಳಿಕ್ಕೆ ಹೊಟ್ಟಿದೋಣ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವ ಕಲೆ ನನಗೆ ಗೊತ್ತಿದೆ. ಇದಕ್ಕೆ ಸರಿಯಾದ ಔಷಧಿ ನಾನೇ ಕಂಡುಹಿಡಿದ್ದೀನಿ. ಕ್ಯಾಚ್. ಜಾನಿ, ನಿಮ್ಗೂ ರಾಕಿರಿಯವ್ರಿಗೂ ಮಾಡಕ್ ಬೇರೆ ಕೆಲಸ ಇಲ್ವಾ? ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನೂ ಹೋಗಿ ಹೋಗಿ ಆ ಗೌಡ್ರ ಮೇಲೆ ಮಾಡ್ತಿರಲ್ಲ. ಏನಾದರೂ ಹೊಸದು ಬರೆಯೋಕೆ ಮುಂಚೆ ವೇಸ್ಟ್ ಪೇಪರ್ ಮೇಲೆ ಬರೆಯಲ್ವಾ? ಇದು ಹಾಗೆ, ಇದು ನಿಮಗೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಈ ಪಂಚಿಂಗ್ ಡೈಲಾಗ್ಗಳನ್ನೆಲ್ಲ ಹೊಡೆಯೋದ್ಬಿಟ್ಟು ಹೋಗಿ ಬಿಸಿ ಬಿಸಿ ಟೀ ಮಾಡ್ಕೊಂಬನ್ನಿ. ಜಾನಿ, ಐ ಲವ್ ಯು. ಲವ್ ಯು ಟು. ಬಾಬಣ್ಣ, ಇಂಥ ಬಟ್ಟೆ ಹಾಕೊಳಕ್ ನನಗೆ ಇಷ್ಟ ಇಲ್ಲ. ನನ್ನ ಪುಟ್ಪುಡಿ ನಾನು ತವ್ರ ಮನೆಗೆ ಹೊಂಟೋಯ್ತೇನೆ. ಹೆಂಡತಿ ಆದವಳು ಗಂಡನ ಮಾತನ್ನ ಕೇಳಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ಬೆಂಡೆತ್ತು ಬಿಡ್ತೀನಿ. ನಾನೇನು ನಿಂಗೆ ಚಡ್ಡಿ ಹಾಕೊಳಕ್ ಕೇಳಿದ್ನ, ಮಿಡ್ಡಿತನ ಹಾಕೊಳಕ್ ಕೇಳಿದದು. ಬಿರ್ನ ಹಾಕ ಐಟಮ್ ಸಾಂಗ್ ಮಾಡಬೇಕು. ಸಿನಿಮಾ ಅಂದಮೇಲೆ ಐಟಮ್ ಸಾಂಗ್ ಇರಬೇಕು, ಹೆಣ್ಣು ಅಂದಮೇಲೆ ಮಿಡ್ಡಿ ಹಾಕಬೇಕು, ಅರ್ಥ ಆಯ್ತಾ? ಇಲ್ಲಾಂದ್ರೆ ನನ್ನ ಮಗಂದು ಬೆಡ್ಡೆ ಬಿಡ್ತೀನಿ. ಬಾಬಣ್ಣ, ದಯವಿಟ್ಟು ನನ್ನ ಪುಟ್ಪುಡಿ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಬೇಕಾದ್ರೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ಮುಲ್ಲಿಯವರೇ, ಏನಾಯ್ತು? ಯಾಕೆ ಅವ್ರ ಕಾಲಿಗೆ ಬೀಳ್ತಿದ್ದೀರಾ? ಚಂದನವ್ರೆ, ನಮ್ಮ ಬಾಬಣ್ಣ ಈ ಮಿಡ್ಡಿ ಹಾಕು ಅಂತ ಬಲವಂತ ಮಾಡ್ತಾವ್ರೆ. ಈ ಗೌಡ್ರೆ, ನಿಮಗ್ ಬುದ್ಧಿ ಇಲ್ವೇನ್ರಿ? ಅವ್ರಿಗೆ ಇಷ್ಟ ಇಲ್ದಿರೋದನ್ನ ಹಾಕೊಂತ ಯಾಕ್ರಿ ಬಲವಂತ ಮಾಡ್ತಿದ್ದೀರಾ? ಏನು ಗೌಡ ಅಂತ ಇದೆಯಾ? ಮರ್ಯಾದೆ ಕೊಟ್ಟು ಮರ್ಯಾದೆ ತಕ್ಕ, ಅರ್ಥ ಆಯ್ತಾ? ಎಲ್ಲ ಕಡೆ ನನ್ನ ಸೇನೆಯವರು ಇದ್ದಾರೆ, ಕರ್ಸಿ ಬೆಂಡೆ ತೋರಿಸ್ಬಿಡ್ತೀನಿ ನನ್ನ ಮಗ. ಆಯ್ತು, ಇಡೀ ವರ್ಲ್ಡಲ್ಲಿ ನನ್ನ ಅಭಿಮಾನಿಗಳವ್ರೆ. ಎಲ್ಲ ₹1 ಹಾಕರು ಸಾಕು, ಬೆಂಗಳೂರಲ್ಲಿ ನನ್ನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ, ಅರ್ಥ ಆಯ್ತಾ? ನನ್ನ ಹೆಂಡತಿ ಜೊತೆ ನಾನು ಏನಾದ್ರು ಮಾಡ್ಕೋತೀನಿ, ಅದನ್ನ ಕೇಳಕ್ಕೆ ನೀಯವನು. ಈ ಗೌಡ್ರೆ, ಸ್ವಲ್ಪನೂ ಮರ್ಯಾದೆ ಇಲ್ಲದೆ ಮಾತಾಡ್ತಿರಲ್ರಿ. ನಾನು ಕೊಡೋದೇ ಇಷ್ಟು ಕಣೋ, ಬೇಕು ಅಂದರೆ ತಗೋ, ಬೇಡ ಅಂದ್ರೆ ವಾಪಸ್ ಕೊಟ್ಬಿಡು, ಅರ್ಥ ಆಯ್ತಾ? ನಿಮಗ್ ಬುದ್ಧಿ ಇಲ್ಲ ಅಂದ್ರೆ ನನಗೂ ಬುದ್ಧಿ ಇಲ್ವಾ? ಯಾವನಿಗೆ ರಿಂಗ್ ಮಾಸ್ಟ್ರು? ಅನೇಪ್ನವ್ರೆ, ಇದೆಲ್ಲ ಅಂಗಡಿಲಿ ತಗೊಂಡದಲ್ಲ. ನಾ ಹೇಳಿದ ಕವನನ್ನ ಮೆಚ್ಕೊಂಡು ಕವಿ ಸಮ್ಮೇಳನದಲ್ಲಿ ಮಹಾನ್ ಕವಿ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ರು. ಒಂದೆರಡು ಕವನ ಹೇಳಿ ನೋಡೋಣ. ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ. ಕವಿ ಸಮ್ಮೇಳನದಲ್ಲಿ ನನಗೆ ಸನ್ಮಾನ ಮಾಡಿ ಮಹಾನ್ ಕವಿ ಅಂತ ಬಿರುದು ಕೊಟ್ಟು ಕಳಿಸ್ಯಾರೆ. ನಿನ್ನ ಪ್ರೇಮದ ಹರಿಯ ನಾನು ಹರಿಯೇ ಕನಕಾಂಗಿ. ಹೆಂಗಿತ್ತಮ್ಮೆ? ಥ್ಯಾಂಕ್ ಯು. ಅದರಿಂದ ಬರ್ದಿರೋರು ಕೆ ಎಸ್ ನರಸಿಂಹಸ್ವಾಮಿ ಅಲ್ಲೂರ.